ಎರಡು ಅಡಿಕೆ ಮರಕ್ಕೆ ಒಂದೊಂದು ಸಾಲು ಹೊಡ್ಸಿದ್ದೀರಾ? ಹೌದು. ಎರಡೆರಡು ಅಡಿಕೆ ಗಿಡಕ್ಕೆ ಒಂದೊಂದು ಟ್ರೆಂಚು ಎಷ್ಟಡಿ ಬಿದ್ದಂಗೆ ಐತೆ ಅಲ್ಲಿಗೆ? ಅಡಿಕೆ ಗಿಡ ಎಷ್ಟಡಿಗಿದೆ? ಹಿಂಗೆ 10ರಿಂದ 11 ಉದ್ದುದ ಶುಂಠಿ ಹಾಕಿದಾಗ 3 ಸಾಲಿ 3 ಪಾತಿ ಬಂದಂಗೆ ಹಿಂಗೆ 9ರಿಂದ 10 ಅಡಿ ಬರುತ್ತೆ. 10ರಿಂದ 11 ಹಂಗೆ 9ರಿಂದ 10 ಅಲ್ಲಿಗೆ 20 ಅಡಿಗೆ ಒಂದು ಟ್ರೆಂಚ್ ಬಿದ್ದಂಗೆ ಐತೆ. ಹೌದು. ಮತ್ತು ಇನ್ನೊಂದು ಏನು ಅಂತಂದರೆ ಥಿಂಕಿಂಗ್ ಡಿಫ್ರೆಂಟ್ಲಿ ಅಂತ ಆಗ್ತೀವಲ್ಲ, ಟ್ರೆಂಚ್ ಹಿಂಗೂ ಹೊಡಿಬೋದಿತ್ತು, ಹಿಂಗೂ ಹೊಡಿಬೋದಿತ್ತು. ಆವಾಗ ನಮ್ಗೆ ಆ ಕಡೆಯಿಂದ ಸಾಲು ಬರೋಕ್ಕಾಗೋದು. ಅವು ಮನೆ ಕಟ್ಟೋ ಪ್ಲ್ಯಾನ್ ಎಲ್ಲ ಇರಲಿಲ್ಲಲ್ಲ. ಇವಾಗ ನೋಡು, ಅಲ್ಲಿಂದ ಬಂದರೆ ಪ್ರತಿ ಸಾಲಿಗೂ ಟ್ರೆಂಚ್ ಸಿಗುತ್ತೆ. ಹೌದು ಹೌದು ಹಿಂಗೆ ಹೊಡ್ಕೋಬೋದು. ಆಪ್ಷನ್ 2. ಬಟ್ ಉದ್ದುದ ಈಗ ಹೊಡೆದಿರೋದು ಕರೆಕ್ಟ್. ಆ್ಯಕ್ಚುಲಿ ಈಗ ಅಡ್ಡಡ್ಡ ಹೊಡ್ಕೊಬಿಟ್ರೆ ನೀವು, ಈಗ ಏನಾಗುತ್ತೆ, ನೀರು ಹರಿಯೋದಿಲ್ಲ ಅಷ್ಟು ಸುಲಭವಾಗಿ. ಅಲ್ಲಿ ನಿಂತ್ಕೊಂಡು ನೋಡಿದರೆ ಹಂಗೂ ಬರುತ್ತಾ ಅನ್ನಂಗಿದೆ. ಅದೇ ಈಗ ಬೇಕಾದ್ರೆ ನೋಡಿ, ಈಗ ಹಿಂಗೆ ಈ ಕಡೆ ಡೌನ್ ಇದೆ, ಈ ಕಡೆ ಓಟ ಇದೆ, ಈ ಕಡೆ ಹೊಡೆದ್ರೆ ಬೇಕಾದ್ರೆ ಹೆಂಗೂ ಹೋಗುತ್ತೆ. ಬಟ್ ಮೇಲ್ಗಡೆ ಹೇಳಕ್ಕಾಗಲ್ಲ. ಅಲ್ಲಿ ಆ ಹೈಟ್ ಜಾಗದಲ್ಲಿ ನೋಡು, ಗರಿ ಬಿದ್ದಿದೆಯಲ್ಲ, ಅಲ್ಲಿಂದ ಆ ಕಡೆಗೆ ಫ್ಲಾಟ್ ಇದೆ. ಹಿಂಗೂ ನೀರು ಬರಲ್ಲ, ನಿಂತು ಬರುತ್ತೆ. ಆದ್ರೆ ಎಲಿವೇಶನ್ ಆಸ್ಪೆಕ್ಟ್ ಇದೇ ಡೌನ್ ಜಾಸ್ತಿ. ಅದೇ ಹಿಂಗೆ ಡೌನ್ ಇರೋದು. ಸ್ವಲ್ಪ ಹಂಗೆ ತಗೋಬೋದಾ ಅಂತ ಅನ್ಸುತ್ತೆ ಅಷ್ಟೇ. ತಗೋಬೋದು. ಈ ವರ್ಷ ಎಷ್ಟು ಸಿಗ್ತಿಲ್ಲ ಅಡಿಕೆ ಈ ಬೌಂಡ್ರಿದು? 200 kg ಹತ್ರ ಆಗ್ಬೋದು ಅಷ್ಟೇ. ಹಸಿ ಅಡಿಕೆ ಸ್ವಲ್ಪ ಕುಯ್ಯೋದಿದೆಯಲ್ಲ, ಹಸಿ ಅಡಿಕೆ. ಹಸಿ. ಇದೇ ಬೋರ್ವೆಲ್ಲು ಆಯಿತಾ. ಇಲ್ಲಿಂದ ಡೆಡ್ ಲೈನ್ ಹೋಗಿದೆ ಕೆಳೆ ತೊಟ್ಟಲ್ಲಿ. ಇನ್ನು ಇಲ್ಲಿಂದ ಇದಕ್ಕೆ ಟ್ರಿಪ್ಪಲ್ಲಿ ಇಲ್ಲಿಂದನೇ ಫುಲ್ ಎಲ್ಲ ಒಂದ್ಸಲ ಆನ್ ಮಾಡ್ರೆ ಎಲ್ಲದಕ್ಕೂ ಹೋಗುತ್ತಾ? ಆಗಲ್ಲ. ಬರೀ ಅಡಿಕೆ TR9 TR11 ಹಾಂ. ಅದ್ರದ್ದು ಮೂತಿಗಳೇ ಒಂಥರ ಬೇರೆ, ಗಿಡನೇ ಬೇರೆ ಥರ ಬರುತ್ತೆ. ಎಲೆಲ್ಲ ಬಗ್ಗುತ್ತೆ, ಅಗ್ಳ ಎಲೆಗಳು TR11 9. ಮತ್ತು ಕಾಯಿಗಳೆಲ್ಲ ಚೂಪ್ ಬರುತ್ತೆ, ತುದಿ ಹತ್ತತ್ರ ಗೆಣ್ಣು ಬರುತ್ತೆ. ಇದ್ರಲ್ಲಿ ನೋಡ್ರೆ ಗೆಣ್ಣು ದೂರ ಇದೆ, ಇಷ್ಟಿಷ್ಟು ಹತ್ರನೂ ಇಲ್ಲ. ಅದು ಇನ್ನೂ ಹತ್ರ, ಅರೇಬಿಕಾ ಹತ್ರ ಬರುತ್ತಲ್ಲ ಸೈಜು, ಆ ಸೈಜಿಗೆ ಬರುತ್ತೆ. ಇದು ದೂರ ಇದೆ ಗೆಣ್ಣು. TR9 11 ವಿಯೆಟ್ನಾಮ್ದ. ಹಾಂ, 2 ವಿಯೆಟ್ನಾಮ್ದು. TR9 11 ಚೆನ್ನಾಗಿದೆ.